ಗೋದಾಬಾಯಿ ಕರಿನಿಂಗ್ ಮೆಮೋರಿಯಲ್ ಫೌಂಡೇಶನ್ ಮಾರ್ಗದರ್ಶಕರು ಹಾಗೂ ಚಿಕ್ಕೋಡಿ ಅಪರ ಜಿಲ್ಲಾ ಆರೋಗ್ಯ ಇಲಾಖೆ ಅಧೀಕ್ಷಕರಾದ ನವೀನ್ ಗಂಗರೆಡ್ಡಿ ಅವರ ಜನ್ಮದಿನದ ನಿಮಿತ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಸಂಕೇಶ್ವರದಲ್ಲಿ ಗೋದಾಬಾಯಿ ಕರಿನಿಂಗ್ ಮೆಮೋರಿಯಲ್ ಫೌಂಡೇಶನ್ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಗೆಳೆಯರ ಬಳಗದ ವತಿಯಿಂದ ನವೀನ್ ಗಂಗರೆಡ್ಡಿ ಅವರ ಜನ್ಮದಿನವನ್ನು ರಕ್ತದಾನ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ನಂತರ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡ ರಕ್ತದಾನಿಗಳಿಗೆ ಹುಕ್ಕೇರಿ ತಾಲೂಕು ವೈದ್ಯಾಧಿಕಾರಿಯಾದ ಉದಯ್ ಕುರ್ಚಿ ಹಾಗೂ ಚಿಕ್ಕೋಡಿ ಅಪರ ಜಿಲ್ಲಾ ಆರೋಗ್ಯ ಇಲಾಖೆಯ ಅಧೀಕ್ಷಕರು ಆದ ನವೀನ್ ಗಂಗರೆಡ್ಡಿ ಅವರು ಪ್ರಮಾಣ ಪತ್ರವನ್ನ ವಿತರಣೆ ಮಾಡಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಚಿಕ್ಕೋಡಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಿ.ಎ. ಕಂಬಾರ್ ಮಾತನಾಡಿ, ಬಡವರು, ದೀನದಲಿತರಿಗೆ ಹಾಗೂ ನಿರಾಶ್ರಿತರಿಗೆ ಫೌಂಡೇಶನ್ ಮೂಲಕ ಸಮಾಜ ಸೇವಕನಾಗಿ ಮತ್ತು ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆ ಸೇವೆಯನ್ನ ಕಲ್ಪಿಸಿಕೊಡುವುದರೊಂದಿಗೆ ಒಳ್ಳೆಯ ಕಾರ್ಯನಿರ್ವಹಿಸುತ್ತಿರುವ ನವೀನ್ ಗಂಗರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದ್ರು. ಅವನು ಮೆಮೋರಿಯಲ್ ಗೋದಾಬಾಯಿ ಕರ್ನಿಂಗ್ ಫೌಂಡೇಶನ್ ವತಿಯಿಂದ ಆಗಲಿ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ವತಿಯಿಂದ ಆಗಲಿ ಧನ ಸಹಾಯ ಹಾಗೂ ಇನ್ನುಳಿದ ಅನೇಕ ಸಹಾಯಗಳು ಸಮಾಜಮುಖಿ ಸೇವೆಯಲ್ಲಿ ಯಾವತ್ತೂ ಮಗ್ನರಾಗುತ್ತಾರೆ. ಅವರು ಯಾವಾಗಲೂ ಹಸನ್ಮುಖಿ ಅಂತ ವ್ಯಕ್ತಿ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಹೇಗೆ ಅಂದ್ರೆ ನಮ್ಮ ಇಲಾಖೆಯಲ್ಲಿ ಒಂದು ಕೇಂದ್ರ ಬಿಂದು ಅಂತ. ಯಾಕಂದ್ರೆ ಯಾವುದೇ ಹಂತದಲ್ಲಿ ಒಂದು ಗ್ರೂಪ್ ಇಟ್ಕೊಂಡು ಒಂದು ಮೇಲಾಧಿಕಾರಿ ಹಿರಿಯ ಅಧಿಕಾರಿಗಳ ಜೊತೆಗೆ ಒಂದು ಸೌಹಾರ್ದತೆಯಿಂದ ಇದ್ದು ಯಾವುದೇ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿತ್ವವನ್ನು ನಾವು ಇವತ್ತು 49ನೇ ಹುಟ್ಟುಹಬ್ಬವನ್ನು ನಮ್ಮ ಎಲ್ಲ ಅಭಿಮಾನಿ ಬಳಗದಿಂದ ಎಲ್ಲ ಸಂಸ್ಥೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಆಚರಣೆ ವೇಳೆಯಲ್ಲಿ ರಕ್ತದಾನ ಶಿಬಿರವನ್ನು ನಾವು 4ನೇ ವರ್ಷದಲ್ಲಿ ಇವತ್ತು ಯಶಸ್ವಿಯಾಗಿ ಏರ್ಪಡಿಸ್ತಾ ಇದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ನವೀನ್ ಗಂಗರೆಡ್ಡಿ ಸರ್ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಒಳ್ಳೆಯ ಒಂದು ಮುಂದಿನ ದಿನಗಳಲ್ಲಿ ಆಯುಷ್ಯ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ.